ಸುಮಾರು 60 ಗಂಟೆಗಳ ಕಾಲ ನಡೆದಿರುವ ಭೀಕರ ಯುದ್ಧ, ಅಮೆರಿಕ ಇಸ್ರೇಲ್ ಒಂದು ಕಡೆ, ಮತ್ತೊಂದು ಕಡೆ ಇರಾನ್, ಮಧ್ಯಪ್ರಾಚ್ಯ ದೇಶಗಳಿಗೆ ಹಬ್ಬಿರುವಂತಹ ಈ ಯುದ್ಧದ ಹೊಸ ಹೊಸ ಮುಖಗಳು ಪ್ರತ್ಯಕ್ಷವಾಗುತ್ತಿರುವಂತೆ ಕಾಣಿಸುತ್ತಿದೆ. ಯುದ್ಧ ಅಧಿಕೃತವಾಗಿ 3ನೇ ದಿನವನ್ನು ಪ್ರವೇಶ ಮಾಡಿದೆ. ಅಧಿಕ ವಿಪರೀತ ಪಂಡಿತೋತ್ತಮರ ಪ್ರಕಾರ, ಯುದ್ಧ ವಿಚಾರಗಳಲ್ಲಿರೋರಿಗೆ ಪ್ರಕಾರ ಮತ್ತು ಅಮೆರಿಕದ ಅಧ್ಯಕ್ಷರ ಪ್ರಕಾರ ಇದು 3 ರಿಂದ 4 ವಾರಗಳವರೆಗೆ ನಡೆಯಬಹುದು. ಖಮೇನಿ ಹತ್ಯೆಗೆ ಪ್ರತೀಕಾರದ ಶಪಥ ಮಾಡಿರುವಂಥ ಇರಾನ್ ಕೂಡ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿರುವಂತಹ GCC ಕಂಟ್ರಿಗಳು, ದೇಶಗಳು ಅಂದರೆ ಗಲ್ಫ್ ಕೌನ್ಸಿಲ್ ಕಂಟ್ರಿ ದೇಶಗಳೇನಿವೆ, ಲೈಕ್ ಖತಾರ್, ಕುವೈತ್, ಅಬುದಾಬಿ, ದುಬೈ, ಶಾರ್ಜಾ, ಇವರೇನಿದ್ದಾರೆ ಈ ದೇಶಗಳ ಮೇಲೆ ತನ್ನ ದಾಳಿಯನ್ನು ಅದು ಮುಂದುವರಿಸಿದೆ. ಇವತ್ತು ತನ್ನ ದಾಳಿಯ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡು ಸಣ್ಣ ಪ್ರಮಾಣದಲ್ಲಿ ಸೌದಿ ಅರೇಬಿಯಾ, ಸಣ್ಣ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಸೌದಿ ಅರೇಬಿಯಾ ಹಾಗೂ ಗ್ರೀಸಲ್ಲಿ ಸೈಪ್ರಸ್ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದೆ. ಸೈಪ್ರಸ್ಸಲ್ಲಿ ಬ್ರಿಟಿಷ್ ವಾಯುನೆಲೆ ನೌಕಾನೆಲೆಯ ಮೇಲೆ ಬಾಂಬನ್ನು ಹಾಕಿದೆ. ನೆರೆಯ ಕೊಲ್ಲಿ ರಾಷ್ಟ್ರಗಳ ಮೇಲೆ ಪ್ರತೀಕಾರದ ವೈಮಾನಿಕ ದಾಳಿಯನ್ನು ಇರಾನ್ ಕೈಗೊಳ್ತಾ ಇರೋದು ಮುಖ್ಯವಾಗಿ ದುಬೈ, ದೋಹಾ ವಿಚ್ ಇಸ್ ಕತಾರ್, ಕುವೈತ್, ಸೌದಿ ಅರೇಬಿಯಾದಲ್ಲಿ ಹೆಚ್ಚು ಕಡಿಮೆ ಇವತ್ತು ಒಂದಷ್ಟು ಸ್ಫೋಟಗಳು ಕೇಳಿಬಂದಿದೆ. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ಮೇಲೆ ಕೂಡ ದಾಳಿ ಮಾಡಿದೆ. ಒಂದು ಹಂತದಲ್ಲಿ ಅದು ನೆತನ್ಯಾಹು ಅವರ ಸ್ಥಿತಿಯೇ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಎಂಬಂಥ ಒಂದು ಗಾಳಿ ಸುದ್ದಿಯನ್ನು ಹರಿದು ಬಿಟ್ಟಿತ್ತು ಇರಾನ್. ಆದರೆ ಅದನ್ನು ಯಾರು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಅವರ ಸಂಬಂಧಿಕರನ್ನು ಕೊಂದಿದ್ದೀವಿ ಅಂತ ಹೇಳ್ಕೊಂಡಿದೆ. ಯಾವ ಕನ್ಫರ್ಮೇಷನ್ನು ಬಂದಿಲ್ಲ. ಅತ್ಯಂತ ಶಕ್ತಿಶಾಲಿ ಮಿಸೈಲ್ ತನ್ನ ಅಸ್ತ್ರದಲ್ಲಿ ಇಟ್ಕೊಂಡಿದೆ ಇರಾನು ಖೈಬರ್ ಕ್ಷಿಪಣಿಯನ್ನು. ಆ ಕ್ಷಿಪಣಿಯನ್ನು ಪ್ರಯೋಗಕ್ಕೆ ಮಾಡುವುದಕ್ಕೆ ಮೊದಲು ಇಸ್ರೇಲಿ ಪ್ರಜೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಿಮ್ಮ ದೇಶ ಬಿಟ್ಟು ಹೋಗ್ಬಿಡಿ, ಹುಷಾರು ಅಂತೆಲ್ಲ. ಅದಕ್ಕೆಲ್ಲ ಅವ್ರು ಬಗ್ಗಲ್ಲ. ಅವರುಗಳು ಅಷ್ಟೆಲ್ಲ ಬಗ್ಗಕ್ಕಾಗೋದೂ ಇಲ್ಲ, ಅವರು ಬಗ್ಗೋದೂ ಇಲ್ಲ. ಇನ್ನು ಇರಾನ್ ಹೇಳಿದೆ ಹಿಜ್ಬುಲ್ಲಾಗೆ, ಉಗ್ರ ಸಂಘಟನೆ ಅದು ಸಾಥ್ ಕೊಟ್ಟಿದೆ. ಹಿಜ್ಬುಲ್ಲಾ ಪಕ್ಕದ ಲೆಬನಾನ್ನಿಂದ ಹಿಜ್ಬುಲ್ಲಾ ಒಂದಷ್ಟು ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡಿದೆ. ಆದರೆ ಕೂಡಲೇ ಇಸ್ರೇಲು ಮರುದಾಳಿಯನ್ನು ನಡೆಸಿದೆ ಹಿಜ್ಬುಲ್ಲಾ ಮೇಲೆ ಪಕ್ಕದ ಲೆಬನಾನ್ನಲ್ಲಿ. ಮತ್ತು ಈಗ ಹೇಳ್ತಾ ಇದ್ದಾರೆ, ಇತ್ತೀಚೆಗೆ ಬರ್ತಾ ಇರುವಂಥ ಸುದ್ದಿಗಳ ಪ್ರಕಾರ ಇಸ್ರೇಲ್ ತನ್ನ ಭೂಪಡೆಯನ್ನು ಅಂದರೆ ಆರ್ಮಿನ ಲೆಬನಾನ್ ಒಳಕ್ಕೆ ಇವಾಗ ಕಳಿಸತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಮಾನ್ ಕೊಲ್ಲಿಯಲ್ಲಿ ಅಂದರೆ ದಿ ಸ್ಟ್ರೈಟ್ ಆಫ್ ಹಾರ್ಮುಸ್ ಅಂತ ಏನು ಕರಿತೀವಿ ನಾವು, ಇದು ಮಧ್ಯದಲ್ಲಿ ಈ ರೂಪದಲ್ಲಿ ನಿಮಗೆ ಸಮುದ್ರ ತಿರುಗತ್ತೆ. ಹೀಗೆ ತಿರುಗಿದಾಗ ಈ ಆರ್ಚ್ ಬಂದಿರೋ ಜಾಗದಲ್ಲಿ ಜಲಸಂಧಿ ಇದೆ. ಅಲ್ಲಿ ಶಿಪ್ಗಳು ಹಿಂಗೆ ಹೋಗಿ ಹಿಂಗೆ ಟರ್ನ್ ಆಗಬೇಕು ಶಿಪ್ಗಳು. ಅದು ಸುಮಾರು ಒಂದು 20 ಕಿಲೋಮೀಟರ್ ಇದೆ. ಅದು ಹಿಂಗಿದ್ದಾಗ ಈ ಗ್ಯಾಪ್ ಏನಿದೆ ಇದೊಂದು, ಅದರ ವಿಡ್ತ್ ಒಂದು 20 ಕಿಲೋಮೀಟರ್, 22, 23, 24 ಕಿಲೋಮೀಟರ್ ಇರ್ಬೋದು, ಅದು ಅಷ್ಟಿದೆ. ಅದರ ಆ ಇನ್ನೊಂದು ಭಾಗದಲ್ಲಿ ತೀರ ಪ್ರದೇಶಕ್ಕೆ ಇರಾನ್ ಕೂತ್ಕೊಂಡಿದೆ. ಈ ಕಡೆಗೆ ಈ ಗಲ್ಫ್ ದೇಶಗಳೆಲ್ಲ ಕೂತ್ಕೊಂಡಿವೆ ಚೋಟೆ ರೂಪದಲ್ಲಿ. ಇದೆಲ್ಲವೂ ರಾಜರ ಆಳ್ವಿಕೆಯಲ್ಲಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಯಾವುದನ್ನು ಕರೀತಾರೆ, ಅದು ಎಲ್ಲವೂ ರಾಜರ ಆಡಳಿತಗಳು. ಅಲ್ಲಿ ಎಲ್ಲವೂ ಕಡೆ ದುಬೈ, ಅಬುದಾಬಿ, ಕುವೈಟ್, ಶಾರ್ಜಾ, ಖತಾರ್, ಖತಾರ್, ಇವೆಲ್ಲವೂ ರಾಜ ಆಳ್ವಿಕೆಗಳಲ್ಲಿರುವಂತಹ GCC ದೇಶಗಳು. ಇವು ಈ ಕಡೆ ಭಾಗದಲ್ಲಿ ಕೂತಿವೆ. ಇನ್ನೊಂದು ಕಡೆಯಿಂದ ಯಮೆನ್ ಬರುತ್ತೆ, ಆ ಕಡೆಯಿಂದ ಅದು ಬೇರೆ ವಿಚಾರ. ಮತ್ತು ಈ ಕಡೆಯಿಂದ ಇರಾನ್, ಈ ಕಡೆಯಿಂದ ಈ ದೇಶಗಳು ಕೂತ್ಕೊಂಡಿರೋವಂಥದ್ದು. ಇದಕ್ಕೆ ಅಂಟ್ಕೊಂಡಂಗೆ ಜೋರ್ಡಾನ್ ಒಂದಿದೆ ಆ ಕಡೆಯಿಂದ ಜೋರ್ಡಾನ್, ಅದರ ಪಕ್ಕಕ್ಕೆ ಆ ಕಡೆಗೆ ಈಜಿಪ್ಟ್ ಇರುತ್ತೆ. ಇದರ ಮೇಲೆ ದಾಳಿ ಮಾಡ್ತಾ ಇರೋಂತಹ ಇರಾನ್ ಹೆದರಿಸಿದೆ. ಇವತ್ತು ಒಮಾನ್ನ ಕೊಲ್ಲಿನಲ್ಲಿ ಅಂದರೆ ಅಲ್ಲಿ ಎಲ್ಲಿ ಬೇ ಇದೆ, ಅದರಲ್ಲಿ ದಟ್ ಇಸ್ ವೇರ್ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಅಂತ ಒಂದು ಲೆಕ್ಕಾಚಾರ ಇದೆ. ಅಲ್ಲಿ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡಿದೆ. ಪರ್ಟಿಕ್ಯುಲರ್ಲಿ ಅಮೆರಿಕ ಮತ್ತು ಇಸ್ರೇಲ್ ವ್ಯಾಪ್ತಿಯೊಳಕ್ಕೆ ಬರಬಹುದಾದ ಅಥವಾ ಬ್ರಿಟಿಷ್ ಟ್ಯಾಂಕರ್ಗಳು ಬರಬಹುದಾದವಕ್ಕೆಲ್ಲ ಹೊಡೆದಿದ್ದಾರೆ. ಒಂದು 6ಕ್ಕೋ 7ಕ್ಕೋ ಹೊಡೆದಿದ್ದಾರೆ. ಭಾಳ ಸುಲಭವಾಗಿ ಹೊಡೆದಿದ್ದಾರೆ.
ಈಗ ಅದರ ರಕ್ಷಣೆಯ ಕಾರ್ಯ ಆಗಬೇಕಿದೆ. ಅದು ಹೇಗಾಗತ್ತೆ ಗೊತ್ತಿಲ್ಲ. ಒಂದು ಟ್ಯಾಂಕರು ಭಾರತೀಯರೊಬ್ಬರು ಮೃತಪಟ್ಟಿದ್ದಾರೆ. ಒಮಾನ್ನಿಂದ ಅದು ಸಿಂಗಪುರಕ್ಕೆ ಬರ್ತಾ ಇತ್ತು ಈ ಟ್ಯಾಂಕರು. ಟ್ಯಾಂಕರ್ಗಳಿಗೆ ರಿಜಿಸ್ಟ್ರೇಷನ್ ಇರುತ್ತೆ. ನಮ್ಮ ಗಾಡಿಗಳಿಗೆ ಹೇಗೆ ವೆಹಿಕಲ್ಗಳಿಗೆ ನೋಂದಣಿ ಇದೆಯೋ ಹಾಗೆ ಎಲ್ಲ ಹಡಗುಗಳಿಗೆ ಆಯಾ ಆಯಾ ಆ ಕಂಪನಿ ಬಯಸುವ ದೇಶಗಳಲ್ಲಿ ಆ ಹಡಗುಗಳು ರಿಜಿಸ್ಟರ್ ಆಗಿರುತ್ತೆ, ನೋಂದಣಿ ಆಗಿರುತ್ತವೆ. ಅದನ್ನು ಹಡಗುಗಳ ವಿಚಾರದಲ್ಲಿ ನಾವು ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಂತ ಕರೆಯಲ್ಲ, ವಿ ಕಾಲ್ ಇಟ್ ಆ್ಯಸ್ ದಿ ಫ್ಲ್ಯಾಗ್ ಕ್ಯಾರಿಯರ್. ಅಂದರೆ ಯಾವ ದೇಶದಲ್ಲಿ ಅದು ನೋಂದಣಿ ಆಗಿದೆಯೋ ಆ ದೇಶದ ಬಾವುಟವನ್ನು ಆ ಹಡಗು ಹಾರಿಸುತ್ತೆ. ಒಂದು ಕಂಪನಿ, ಈಗ ನಾವು ಭಾರತದಲ್ಲಿ ವೆಹಿಕಲನ್ನು ಖರೀದಿ ಮಾಡಿದ್ರೆ ಭಾರತದ ಒಳಗಡೆನೇ ಎಲ್ಲಾದರೂ ಒಂದು ಕಡೆ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಆದರೆ ಈ ಹಡಗುಗಳಲ್ಲಿ ಭಾರತದ ಕಂಪನಿಯು ಅಮೇರಿಕದ ಫ್ಲ್ಯಾಗ್ ಕ್ಯಾರಿಯರ್ ಆಗಿ ರಿಜಿಸ್ಟರ್ ಮಾಡ್ಬೋದು, ಬೇಕಾದ್ರೆ ಪಲಾವಲ್ಲಿ ಮಾಡ್ಬೋದು, ಬೇಕಿದ್ದರೆ ಯಾವುದೇ ದೇಶಕ್ಕೆ ಅಥವಾ ಸಿಂಗಪೂರ್ಗೆ ಮಾಡ್ಬೋದು, ನಮ್ಮ ಅನುಕೂಲ ಬಿಸ್ನೆಸ್ ಅನುಕೂಲಗಳಿಗೆ ತಕ್ಕಂತೆ. ಹಾಗಾಗಿ ದಿಸ್ ಟ್ಯಾಂಕರ್ ವಿಚ್ ವಾಸ್ ಮೂವಿಂಗ್ ಫ್ರಮ್ ಒಮಾನ್ ಟು ಸಿಂಗಪೂರ್ ಮಧ್ಯೆ ಅಟ್ಯಾಕ್ ಮಾಡಿದ್ದಾರೆ. ಒಬ್ಬ ಭಾರತೀಯ ಇದ್ದಾರೆ. ಭಾರತೀಯರು ಯಾಕೆ ಪದೇ ಪದೇ ಈ ಥರ ಟ್ಯಾಂಕರ್ಗಳು ಮತ್ತು ಸಮುದ್ರದ ಒಳಗಡೆ ಸಿಕ್ಕಾಕೊಂಡಾಗ ಭಾರತೀಯರಿದ್ದಾರಂತೆ ಇದಕ್ಕೆ ಭಾಳ ದೊಡ್ಡ ಪ್ರಮಾಣ ಮತ್ತು ಸಂಖ್ಯೆಯಲ್ಲಿ ಭಾರತೀಯ ನಾವಿಕರು ಅಥವಾ ಭಾರತೀಯ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಉದ್ದೇಶದ ಹಡಗುಗಳಲ್ಲಿ ಕೆಲಸ ಮಾಡುವವರ ಸಂಖ್ಯೆಯಲ್ಲಿ ಭಾರತೀಯರ ಸಂಖ್ಯೆ ಬಹುದೊಡ್ಡದು. ಇತ್ತೀಚಿನ ದಿನಗಳಲ್ಲಿ ಆ ಜಾಗವನ್ನು ಫಿಲಿಪೈನ್ಸ್ನವರು ಮತ್ತು ವಿಯೆಟ್ನಾಂ ಅವರು ಒಂದಷ್ಟು ಆಕ್ಯುಪೈ ಮಾಡ್ತಿದ್ದಾರೆ. ಬಟ್ ಭಾರತದ ಯುವಕರು ಮತ್ತು ಪುರುಷರು ವಿಪರೀತ ಸಂಖ್ಯೆಯಲ್ಲಿದ್ದಾರೆ ಆ ವ್ಯವಹಾರದಲ್ಲಿ. ಹಾಗಾಗಿ ಇಲ್ಲೊಬ್ಬ ಭಾರತೀಯರೊಬ್ಬರು ಮೃತಪಟ್ಟಿದ್ದಾರೆ. ಈ ಮಧ್ಯೆ ಟ್ರಂಪ್ ಹೇಳ್ತಾ ಇದ್ದಾರೆ ಇರಾನ್ ನಮ್ಮ ಜೊತೆ ಮಾತುಕತೆಗೆ ಇದೆ ಅಂತ, ತಯಾರಿ ಇದ್ದಾರಂತೆ ಅಂತ. ಆದರೆ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲರಿಜಾನಿ ಹೇಳಿದ್ದಾರೆ ನಥಿಂಗ್ ಡೂಯಿಂಗ್, ನಾವು ಯಾವ ಮಾತುಕತೆನೂ ಮಾಡಲ್ಲ ಅಂತ. ಸೊ ಮೂರನೇ ದಿನ ಏನೇನಾಗಿದೆ ಅಂತ ಈಗ ಬೆಳಕಾಗಿ ಮಧ್ಯಾಹ್ನದ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅಮೇರಿಕದವರು. ಇವ್ರಿಗೆಲ್ಲ ರಾತ್ರಿ ಕತ್ತಲಾಗಿದೆ. ಹಾಗಾಗಿ ರಾತ್ರಿ ಏನಿನ್ನು ಅಟ್ಯಾಕ್ ಆಗುತ್ತೋ ನೋ ಐಡಿಯಾ. ಈಗ ಸದ್ಯಕ್ಕೆ ಬೆಳಗ್ಗೆಯಲ್ಲಾಗಿರೋದು, ಈ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಬೆಳಗ್ಗೆಯಲ್ಲಾಗಿರೋಂಥ ಕೆಲಸ ಇಸ್ರೇಲ್ನ ಬ್ಯಾರ್ಶೇವಾ ಮತ್ತು ಜೆರುಸಲೆಮ್ ಮೇಲೆ, ವಿಚ್ ಇಸ್ ಸದರ್ನ್ ಪಾರ್ಷನ್ಸ್ ಆಫ್ ಇಸ್ರೇಲ್, ಆ ಭಾಗದ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಒಂದು ಬಾಂಬ್ ಶೆಲ್ಟರ್ ಮೇಲೆ ಒಂದು ಮಿಸೈಲ್ ಬಿದ್ದ ಪರಿಣಾಮ 8 ಜನ ಅಲ್ಲಿ ಮೃತಪಟ್ಟಿದ್ದಾರೆ. ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ನಾಶ ಆದಂಗೆ ಕಾಣಿಸ್ತಾ ಇದೆ ಇಸ್ರೇಲ್ನಲ್ಲಿ. ಇಸ್ರೇಲ್ ತುಂಬ ಕಷ್ಟಪಡ್ತಾ ಇದೆ ಆ ಮಿಸೈಲ್ಗಳ ಮಳೆಯನ್ನು ನಿಲ್ಲಿಸಲಿಕ್ಕೆ. ಇರಾನ್ ಒಂದು ತಂತ್ರಗಾರಿಕೆಯನ್ನು ಬಳಸ್ತಾ ನನಗೆ ಕಾಣಿಸ್ತಾ ಇದೆ, ಅಂತಾರಾಷ್ಟ್ರೀಯ ಯುದ್ಧ ಸ್ಟ್ರಾಟಜಿ ತಂತ್ರಗಾರಿಕೆಯಲ್ಲಿ. 100 ಡ್ರೋನ್ಗಳನ್ನು, ಡಜನ್ ಗಟ್ಟಲೆ ಮಿಸೈಲ್ಗಳನ್ನು ಬಿಟ್ಟುಬಿಡ್ತಾ ಇದೆ. ಸೊ ಇಂಟರ್ಸೆಪ್ಟಾರ್ಸು ಅಂದರೆ ಅವುಗಳನ್ನು ಬೆನ್ನು ಹತ್ತಿ ಹೊಡೆದು ಬೀಳಿಸಬೇಕಾದಂಥವುಗಳು ಎಷ್ಟೇ ಪ್ರಯತ್ನ ಮಾಡಿದರೂ 100ರಲ್ಲಿ 4-6 ಅದನ್ನು ತಪ್ಪಿಸಿಕೊಂಡು ತನ್ನ ದಾಳಿ ಕೇಂದ್ರದ ಕಡೆಗೆ ಹೋಗ್ತಾ ಇರುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಮಿಸೈಲ್ಗಳು ಲ್ಯಾಂಡ್ ಆಗ್ತಾ ಇವೆ ಇಸ್ರೇಲ್ನಲ್ಲಿ. ಲೈಕ್ವೈಸ್ ಕುವೈಟಲ್ಲಿ, ದುಬೈಯಲ್ಲಿ. ದುಬೈ ಮತ್ತು ಅಬುದಾಬಿ ಇಬ್ಬರಿಗೂ ಭಾಳ ದೊಡ್ಡದಾದ ಆ್ಯಂಟಿ ಏರ್ಕ್ರಾಫ್ಟ್ ಆರ್ ಆ್ಯಂಟಿ ಏರ್ ಮಿಸೈಲ್ ಸಿಸ್ಟಮ್ಸ್ ಆರ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಇಲ್ಲದೆ ಇದ್ದರೂ ಇಸ್ರೇಲ್ಗಿದೆ, ಅವ್ರ ಕೈಲೂ ಆಗ್ತಿಲ್ಲ. ಬಿಕಾಸ್ ಒಂದು ರೀತಿ ಮಳೆ ಥರ ಬರ್ತಾ ಇದೆ, ಅದನ್ನು ಎಷ್ಟೇ ಹೊಡೆದ್ರೂ ಒಂದು 2-3 ತಪ್ಪಿಸ್ಕೋತಾ ಇವೆ. ದಟ್ ಇಸ್ ಹೌ ಇಟ್ ಈಸ್ ಹ್ಯಾಪನಿಂಗ್ ಇಸ್ರೇಲ್ನಲ್ಲಿ. ಈಗ ಕುವೈಟ್ ಮೇಲೆ ಇರಾನ್ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ. ಹಂಗೆ ನೋಡಿದ್ರೆ ಕುವೈಟೇ ಅತಿ ಹೆಚ್ಚು ದಾಳಿಯನ್ನು ಎದುರಿಸ್ತಾ ಇರೋವಂಥದ್ದು. ರಫ್ಲಿ ಅರೌಂಡ್ ಒಂದು 150ರಿಂದ 200 ಮಿಸೈಲ್ಗಳನ್ನು, ಒಂದು 600ರಿಂದ 700 ಡ್ರೋನ್ಗಳನ್ನು ಎದುರಿಸಿದೆ ಅದು 3 ದಿನದಲ್ಲಿ. ಅಮೆರಿಕದ ಮಿಲಿಟರಿ ಕ್ಯಾಂಪ್ ಇದೆ ಕುವೈಟಲ್ಲಿ, ಅದಕ್ಕೆ ಹೊಡೆದಿದ್ದಾರೆ. ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಅಮೆರಿಕದ ಮಿಲಿಟರಿ ಕ್ಯಾಂಪ್ನಲ್ಲಿ ಬೆಂಕಿ ಹತ್ಕೊಂಡಿತ್ತು, ವಿಪರೀತವಾದ ಹೊಗೆಯೆಲ್ಲ ಬರ್ತಿತ್ತು. ಅಲ್ಲಿಯ ಕೆಲವು ಅಮೆರಿಕದ ಸಿಬ್ಬಂದಿ ಎಲ್ಲ ಹೊರಕ್ಕೆ ನಡೆದರು, ಆಚೆಗೆ ಹೋದರು ಅಥವಾ ಸೇಫ್ಟಿ ಕಡೆಗೆ ಹೋದರು ಆವರಣದಲ್ಲಿ ಬೆಂಕಿ ಬಂದಾಗ. ಅಮೆರಿಕದ 3 F-15 ವಿಮಾನಗಳು ಪತನ ಆಗಿದೆ ಕುವೈಟ್ ಒಳಗಡೆ. ನೋಡ್ತಾ ಇದ್ದಂತೆ ಒಂದು ವಿಮಾನ ಅಂತೂ ಯಾರೋ ವಿಡಿಯೋ ಮಾಡಿದ್ದಾರೆ, ಅದಕ್ಕೆ ಅಟ್ಯಾಕ್ ಬೀಳುತ್ತೆ ಏಟು ಟೈಲ್ ಕಡೆಯಲ್ಲಿ. ಆಗ ಪೈಲಟ್ ಎಜೆಕ್ಟ್ ಆಗ್ತಾನೆ, ಪೈಲಟ್ ಸೇಫಾಗಿ ಲ್ಯಾಂಡ್ ಆಗ್ತಾನೆ, ವಿಮಾನ ಬಿದ್ದೋಗುತ್ತೆ. ಯಾಕೆ ಬಿತ್ತು ಅಂದರೆ ಇರಾನ್ ಹೇಳುತ್ತೆ ನಾವೇ ಹೊಡೆದಾಕಿದ್ವಿ ಅಂತ. ಇಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಅಮೆರಿಕದ ಪೆಂಟಗಾನ್ ಇವತ್ತೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಯಾವುದೋ ಅವ್ರು ಹೊಡೆದಿರೋದಲ್ಲ, ಅದು ಫ್ರೆಂಡ್ಲಿ ಫೈರಲ್ಲಿ ಆಗೋಗಿರೋವಂಥದ್ದು. ವಾಟ್ ಈಸ್ ಫ್ರೆಂಡ್ಲಿ ಫೈರ್?
ಕುವೈಟಲ್ಲಿ ಒಂದಿಷ್ಟು ಅಮೆರಿಕದ ಆ್ಯಂಟಿ ಏರ್ಕ್ರಾಫ್ಟು ಮತ್ತು ಆ್ಯಂಟಿ ಮಿಸೈಲ್ ಆರ್ ಎನಿ ಏರಿಯಲ್ ಬಾಡಿಗಳು ಬರೋದನ್ನು ಹೊಡೆದಾಕುವಂತಹ ಸಿಸ್ಟಮ್ಸು ಕುವೈಟ್ ಹತ್ರ ಇದೆ. ಆದರೆ ಆ ಸಿಸ್ಟಮ್ಮು ಅದು ಹೇಗೆ ಮಿಸ್ಕ್ಯಾಲ್ಕುಲೇಟ್ ಮಾಡಿದೆ ಗೊತ್ತಿಲ್ಲ. ಯಾಕಂದರೆ ಆ ಸಿಸ್ಟಮ್ಗೆ ಕೆಲವು ಪ್ರೊಟೆಕ್ಷನ್ ಇದೆ, ಕೆಲವು ರಕ್ಷಣೆಗಳಿರುತ್ತವೆ ಆ ಸಿಸ್ಟಮ್ಗೆ. ಅಂದರೆ ಅದು ನೆಲದ ಮೇಲೆ ಇದ್ದರೂ ಆ್ಯಂಟಿ ಏರ್ಕ್ರಾಫ್ಟ್ ಅಥವಾ ಆ್ಯಂಟಿ ಯಾವುದೇ ಡ್ರೋನ್ ಇರ್ಬೋದು, ಮತ್ತೊಂದು ಇರ್ಬೋದು, ಮತ್ತೊಂದು ಮಿಸೈಲ್ ಇರ್ಬೋದು, ಡ್ಯಾಶ್. ಅದಕ್ಕೆ ವೈರಿದ್ಯಾವುದು ನಮ್ಮ ಕಡೆದೇ ಯಾವುದು ಅನ್ನೋಕ್ಕೆ ಕೆಲವು ಕೋಡ್ಗಳ ವ್ಯವಸ್ಥೆ ಇರುತ್ತೆ. ಅದು ಹೇಗೆ ಮಿಸ್ ಆಗಿದೆಯೋ ಏನೋ ಗೊತ್ತಿಲ್ಲ. ಭಾಳ ಆಶ್ಚರ್ಯಕರವಾಗಿದೆ. ಮಿನಿಟ್ಗಳಲ್ಲಿ, ಕೆಲವೇ ನಿಮಿಷಗಳ ಒಳಗಡೆ 3 ವಿಮಾನಗಳ ಪತನ ಆಗಿದೆ. 6 ಜನ, ಅಂದರೆ ಎಲ್ಲ ಟ್ವಿನ್ ಸೀಟರ್ಸು, ಹಾಗಾಗಿ 6 ಜನ ಅದರ ಸಿಬ್ಬಂದಿ, ಅಮೆರಿಕದ ವಾಯುದಳದ ಸಿಬ್ಬಂದಿಗಳು ಎಸ್ಕೇಪ್ ಆಗಿದ್ದಾರೆ. ಏನೂ ಆಗಿಲ್ಲ. ಬಟ್ 3 ವಿಮಾನ ಹೋಗಿದೆ, ವಿಚ್ ಇಸ್ ನಾರ್ಮಲಿ ಅನ್ಹರ್ಡ್. ತುಂಬ ಕಡಿಮೆ ನಾವು ಇದನ್ನು ಕೇಳಿಸ್ಕೊಳ್ಳೋದು. ಇರಾಕ್ನ ಬಾಗ್ದಾದ್ ಏರ್ಪೋರ್ಟ್ ಹತ್ರನೂ ದಾಳಿ ಮಾಡಿದ್ದಾರೆ. ಅಮೆರಿಕದ ಸೇನಾ ನೆಲೆ ಮೇಲೆ ಗುರಿ ಇಟ್ಕೊಂಡು UAEನಲ್ಲಿ ಅಮೆಜಾನ್ ಕ್ಲೌಡ್ ಡೇಟಾ ಸೆಂಟರ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇರಾನ್ ಕೆಂಪು ಬಾವುಟವನ್ನು ಹಾರಿಸಿದೆ ಸರ್. ಇದೇನು ಇಂಡಿಕೇಶನ್? ಅಲ್ಟಿಮೇಟ್ ರೆಸಿಸ್ಟೆನ್ಸು. ನಾವು ನಿಮಗೆ ಕೆಂಪು ರಿಫ್ಲೆಕ್ಟ್ಸ್ ರಕ್ತ, ರಿವೆಂಜು, ಡ್ಯಾಶನ್ನು, ಕ್ರಾಂತಿ, ಈ ಥರ. ಕಮ್ಯುನಿಸ್ಟಲ್ಲಾದರೆ ಕ್ರಾಂತಿ, ಇವ್ರಿಗಾದರೆ ರಿವೆಂಜು, ಅದನ್ನು ತೋರ್ಸೋಕ್ಕೆ ಹೇಳಿದ್ದಾರೆ ಅಷ್ಟೇ. ಸೊ ಅಂದರೆ ಇದು ಎಲ್ಲಿವರೆಗೂ ಹೋಗ್ಬೋದು ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. ನಾನು ಐ ಆಮ್ ನಾಟ್ ಎ ಜ್ಯೋತಿಷಿ ಇಲ್ಲಿ ಕೂತ್ಕೊಂಡು ಅದನ್ನು ಹೇಳೋಕ್ಕೆ. ಎಲ್ಲಿವರೆಗೂ ಹೋಗ್ಬೋದು ಅಂತ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ನಡೀತಾ ಇರೋ ರೀತಿ ನೋಡಿದ್ರೆ ಟ್ರಂಪ್ ಹೇಳ್ತಾರೆ 4 ವಾರಗಳು ಇರ್ಬೋದು, ನಡಿಬೋದು, ನಡೀದೇನೂ ಇರ್ಬೋದು. 4 ವಾರ, 6 ವಾರನೂ ಆಗ್ಬೋದು, 16 ವಾರನೂ ಆಗ್ಬೋದು, 2ನೇ ವಾರದಲ್ಲೇ ಮುಗೀಬೋದು. ನನ್ನ ಲೆಕ್ಕಾಚಾರದಲ್ಲಿ ಈ ಯುದ್ಧ ನಿಲ್ಲಬೇಕು ಅನ್ನೋದಿದ್ರೆ ಅದು ಟ್ರಂಪ್ ಕೈಯಲ್ಲಿ ಇಲ್ಲ ಅಂತ ಅನಿಸುತ್ತೆ, ಮೋಸ್ಟ್ ಲೈಕ್ಲಿ ನೋಡ್ತಾ ಇದ್ದರೆ. ಎರಡು ಪ್ರಚಂಡ ಕಾರಣಗಳಿರಬಹುದು ಈ ಯುದ್ಧ ಹೇಗೆ ಮುಗಿಯುತ್ತೆ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೆ. ನಂಬರ್ 1, ಇರಾನ್. ನಿನ್ನೆ ನಾವು ಮಾತಾಡ್ತಾ ಇದ್ದಂಗೆ ಇರಾನ್ ಡಿಪೆಂಡ್ ಆಗ್ತಾ ಇರೋದು, ಅದು ಅವಲಂಬನೆ ಮಾಡ್ತಾ ಇರೋಂಥದ್ದು ಇಲ್ಲ ತನ್ನ ಮಿಸೈಲ್ಗಳ ಶಕ್ತಿ ಅಥವಾ ಡ್ರೋನ್ಗಳ ಶಕ್ತಿ. ಈ ಎರಡನ್ನು ಅದು ವಿಪರೀತ ಸಂಖ್ಯೆಗಳಲ್ಲಿ ತಯಾರಿ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಕೊಂಡಿದೆ ಅಂಡರ್ಗ್ರೌಂಡ್ ಬಂಕರ್ಗಳಲ್ಲಿ, ಟನಲ್ಗಳಲ್ಲಿ ಅಂತ ಒಂದು ಸುದ್ದಿ ಇದೆ. ಅಂದರೆ 1000 ಸಂಖ್ಯೆಗಳಲ್ಲಿ ಮಾಡಿದ್ದಾರೆ ಇದನ್ನು. ಲೈಕ್ ಶಾಹೀದ್, ಖೈಬರ್, ಈ ಥರ ಫತಾ 1, ಫತಾ 2, ಈ ಥರ ಮಿಸೈಲ್ಸು ಎಲ್ಲನೂ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅದಿರಬಹುದು. ಅದನ್ನು ಎಲ್ಲಿಯವರೆಗೆ ಅವ್ರಿಗೆ ಆ ದಾಸ್ತಾನು ಇರುತ್ತೆ ಅನ್ನೋವರೆಗೆ ಯುದ್ಧ ನಡೆಯುತ್ತೆ. ಕಾರಣ ಹೊಸದಾದ ಉಪಕರಣಗಳು, ಅಂದರೆ ರಕ್ಷಣಾ ಉಪಕರಣಗಳು, ಆಯುಧಗಳು ಅವ್ರನ್ನ ತಲುಪೋದು ಇವಾಗ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಬಿಕಾಸ್ ದಟ್ ಹ್ಯಾಸ್ ಟು ಕಮ್ ಫ್ರಮ್ ಓನ್ಲಿ 2 ಪೊಸಿಷನ್ಸಿಂದ ಬರಬೇಕಾಗತ್ತೆ. ಆ ಥರದ ಹೊಸ ಶಸ್ತ್ರಾಸ್ತ್ರಗಳು ಅವ್ರಿಗೆ ಸಪ್ಲೈ ಆಗಬೇಕಾದ್ರೆ, ಲೈಕ್ ಉಕ್ರೇನ್ಗೆ ಅಮೆರಿಕ ಸಪ್ಲೈ ಮಾಡ್ದಂಗೆ ಅಥವಾ ಯುರೋಪ್ ಸಪ್ಲೈ ಮಾಡ್ದಂಗೆ. ಯುರೋಪ್ ತನ್ನ ದಾಸ್ತಾನಿನಲ್ಲಿ ಇದ್ದಿದ್ದ ಮಿಸೈಲ್ಗಳು, ಗನ್ಗಳು ಅಥವಾ ಏರ್ಕ್ರಾಫ್ಟ್ ಟ್ಯಾಂಕ್ಗಳು ಇದನ್ನೆಲ್ಲ ಕೊಡ್ತು. ಹಾಗೆ ಫ್ರಾನ್ಸ್ ಕೊಡ್ತು, ಇಟಲಿ ಕೊಡ್ತು, ಬೆಲ್ಜಿಯಂ ಕೊಡ್ತು, ತರಾವರಿ ದೇಶಗಳು ಯುರೋಪ್ನಲ್ಲಿ ಕೊಟ್ಟರು. ಅದೇ ರೀತಿ ಇರಾನ್ಗೆ ಸಪ್ಲೈ ಆಗಬೇಕಾದರೆ ಅದು 2 ಕಡೆಯಿಂದ ಆಗಬೇಕು. ಒಂದು ಚೈನಾಯಿಂದ ಆಗಬೇಕು, ಇನ್ನೊಂದು ರಷ್ಯಾಯಿಂದ ಆಗಬೇಕು. ರಷ್ಯಾಯಿಂದ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ರಷ್ಯಾ ಪೊಸಿಷನ್ನೇ ಚೆನ್ನಾಗಿಲ್ಲ ಈ ವಿಚಾರದಲ್ಲಿ. ಹಾಗಾಗಿ ರಷ್ಯಾ ಯಾವುದೇ ನೈತಿಕವಾದ ಬೆಂಬಲವನ್ನು ಅಥವಾ ಇನ್ನಿತರ ಯಾವುದೇ ಬೆಂಬಲವನ್ನು ಕೊಡಬಹುದೇನೋ. ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಇಂಟರ್ವೀನ್ ಇನ್ ದಿ ವಾರ್ ಇಟ್ ಸೆಲ್ಫ್. ಯಾಕಂದರೆ ಕೆಲವರು ಇದು 3ನೇ ವಿಶ್ವಯುದ್ಧ ಆಗತ್ತೆ ಅಂತಿದ್ದಾರೆ. ಹಾಗಾಗಲಿಕ್ಕಿಲ್ಲ ಅನ್ನಿಸ್ತಿದೆ ನನಗನ್ನಿಸ್ತಿರೋದು ಇದು. ನಾನು ಅದು ಹಾಗೆ ಆಗುತ್ತೆ ಅಂತ ಹೇಳಿಲ್ಲ. ಇನ್ನೊಂದು ಕಡೆಯಿಂದ ಚೈನಾ ಇದನ್ನೆಲ್ಲ ಸಪ್ಲೈ ಮಾಡಬೇಕಾಗತ್ತೆ, ಅದಕ್ಕೆ ಶಕ್ತಿ ಇದೆ ಸಪ್ಲೈ ಮಾಡಲಿಕ್ಕೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಅದು ಸಪ್ಲೈಯನ್ನು ಮಾಡಬಹುದು ಮತ್ತು ಸಪ್ಲೈ ಮಾಡುವ ಮೂಲಕ, ಸರಬರಾಜು ಮಾಡುವ ಮೂಲಕ ಅದು ಪ್ರಪಂಚವನ್ನು ಎಷ್ಟು ಎದುರು ಹಾಕಿಕೊಳ್ಳೋಕ್ಕೆ ತಯಾರಿ ಇದೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಬಿಕಾಸ್ ಚೈನಾ ಎಲ್ಲ ದೇಶಗಳ ಜೊತೆ ವ್ಯಾಪಾರ ವ್ಯವಹಾರವನ್ನು ಚೆನ್ನಾಗಿ ಇಟ್ಕೊಂಡಿದೆ. ಹಾಗಾಗಿ ಅದು ಏನು ಮಾಡುತ್ತೋ ನನಗೆ ಐಡಿಯಾ ಇಲ್ಲ. ಹಾಗಾಗಿ ಈ ಯುದ್ಧ ಬೇಗ ಕೊನೆಗೊಳ್ಳಬೇಕು ಅನ್ನೋದಾದರೆ ಒಂದು ಮಾರ್ಗ, ಅವರ ಬಳಿ ಇರುವ ದಾಸ್ತಾನು ಬಹುಬೇಗ ಮುಗಿಯಬೇಕು. ಅದೆಷ್ಟಿದೆಯೋ ನಮಗೆ ಗೊತ್ತಿಲ್ಲ. 2ನೇ ಮಾರ್ಗ, ಫ್ರಾನ್ಸ್ ಇವತ್ತು ಹೇಳ್ತಾ ಇದೆ ವಿ ಮೇ ನಾವು ಇಂಟರ್ಫಿಯರ್ ಆಗ್ಬೋದು ಅಂತಿದ್ದಾರೆ. ಮತ್ತು ಬ್ರಿಟಿಷ್ ಹೇಳ್ತಿದ್ದಾರೆ ನಾವು ಇಂಟರ್ಫಿಯರ್ ಆಗ್ತೀವಿ ಅಂತ. ಗ್ರೀಸ್ ಆಗಲೇ 2 ವಿಮಾನ ಯುದ್ಧ ನೌಕೆಗಳನ್ನು, ಹಡಗುಗಳನ್ನು ಕಳಿಸ್ಕೊಟ್ಟಿದೆ ಈಗಾಗಲೇ. ಇವರೆಲ್ಲ ಒಂದಾದರೆ, ಪರ್ಟಿಕ್ಯುಲರ್ಲಿ ದಿ ನ್ಯಾಟೋ ಕಂಟ್ರಿಗಳೇನಾದ್ರು ಒಂದಾದರೆ ಅಮೆರಿಕ ಜೊತೆಗೆ ಮತ್ತು ಇಸ್ರೇಲ್ ಜೊತೆಗೆ, ವಿಚ್ ಈಸ್ ಅಗೇನ್ ಅನ್ಬಿಲೀವಬಲ್. ಬಿಕಾಸ್ ಬೇಸಿಕಲಿ ಫ್ರಾನ್ಸ್, ಜರ್ಮನಿ
ಆಸ್ಟ್ರೇಲಿಯಾ ಇವರೆಲ್ಲ ದೇ ಅಪೋಸ್ ಇಸ್ರೇಲ್ ಇನ್ ಟರ್ಮ್ಸ್ ಆಫ್ ಪ್ಯಾಲೆಸ್ಟೈನ್ ವಿಚಾರದಲ್ಲಿ. ಆದರೆ ಈ ವಿಚಾರದಲ್ಲಿ ಅವ್ರು ಏನಾದ್ರು ಒಂದಾದರೆ ಪ್ಲಸ್ ಈ GCC ಕಂಟ್ರೀಸ್ ಲುಕ್ ಎಟ್ ದಿ ತಮಾಷಾ ಈಗ ಹೆಂಗಾಗ್ತಾ ಇದೆ ಅಂದರೆ 56 ಮುಸ್ಲಿಂ ದೇಶಗಳ ಪೈಕಿ 8ರಿಂದ 10 ದೇಶ ಮಾತ್ರ ಖಮೇನಿ ಸಾವನ್ನು ಖಂಡಿಸಿರೋದು. ಉಳಿದ 40 ದೇಶಗಳು ಸೈಲೆಂಟ್ ಆಗಿದ್ದಾರೆ, ಅವ್ರು ಏನೂ ಹೇಳ್ತಾ ಇಲ್ಲ. ಖಮೇನಿ ಸಾವುಗೂ ಅವರು ಖಂಡನೆಯನ್ನೂ ಮಾಡ್ತಾ ಇಲ್ಲ. ಅಂದರೆ ಎಷ್ಟು ಒಡೆದೋಗಿದೆ ಪ್ರಪಂಚ ಅನ್ನೋದು. ಹಾಗಾಗಿ ಉಳಿದ GCC ಕಂಟ್ರಿಗಳು, ನ್ಯಾಟೋ ದೇಶಗಳು, ಅಮೇರಿಕಾ ಮತ್ತು ಇಸ್ರೇಲ್ ಒಂದು ಆಕ್ಸಿಸ್ ಡೆವಲಪ್ ಆದರೆ ಆಗ ಐ ಥಿಂಕ್ ಇರಾನ್ ಬಹುಬೇಗ ಮುಳುಗೋಗ್ಬಿಡುತ್ತೆ, ಯುದ್ಧ ಅಲ್ಲ ನಿರ್ನಾಮ ಆಗೋಗುತ್ತೆ. ಮೂರನೇದು, ನಾವು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇರಾನ್ನ ಸರ್ಕಾರ ಏನಿದೆ, ಸ್ಥಾಪಿತ ಸರ್ಕಾರ ಈಗ ಇಟ್ಕೊಂಡಿದ್ದಾರೆ, ಅದು ಕೊಲಾಪ್ಸ್ ಆಗಿಬಿಡಬೇಕು. ಲೈಕ್ ಹೌ ಇಟ್ ಹ್ಯಾಪನ್ಡ್ ಇನ್ ಅಫ್ಘಾನಿಸ್ತಾನ್ ಫಾರ್ ಎಕ್ಸಾಂಪಲ್. ತಪಕ್ ಅಂತ ಬಿದ್ದೋಯ್ತು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ. ಹಿಂಗೆ ತಿರುಗಿ ನೋಡೋ ಅಷ್ಟರಲ್ಲಿ 3 ದಿನದಲ್ಲಿ ಬಿದ್ದೋಯ್ತು. ಲೈಕ್ ನೇಪಾಳ ತಪಕ್ ಅಂತ ಬಿದ್ದೋಯ್ತು ಒಂದು 4 ದಿನದೊಳಗಡೆ. ಶ್ರೀಲಂಕಾ ಒಂದು ವಾರದೊಳಗಡೆ ಬಿದ್ದೋಯ್ತು, ಟಪಾರ್ ಅಂತ ಕೆಳಗೆ ಬಿದ್ದೋಯ್ತು. ಬಾಂಗ್ಲಾದೇಶ್ ರೀಸನ್ಸ್ ಏನಾದ್ರು ಇರ್ಬೋದು. ಆ ರೀತಿ ಸರ್ಕಾರ ಕೊಲಾಪ್ಸ್ ಆಗಿಬಿಟ್ರೆ ಇರಾನ್ ಒಳಗಡೆನಲ್ಲಿ, ಪರ್ಟಿಕ್ಯುಲರ್ಲಿ ಇರಾನ್ ರೆವಲ್ಯೂಷನ್ IRGC ಏನಾದ್ರು ಹಿಂದಕ್ಕೆ ಹೋಗ್ಬಿಟ್ರೆ ಅಥವಾ ಭಯ ಬಂದೋದು ಹಿಂದಕ್ಕೆ ಸರಿದು ಬಿಟ್ರೆ ಆಗನೂ ಕೂಡ ಬೇಗ ಯುದ್ಧ ಮುಗಿಯಬಹುದು. ಇನ್ನು ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಕೌಂಟರ್ ಅನ್ನು ಕೊಡ್ತಾ ಇದೆ. ಇರಾನ್ನ ಯುರೇನಿಯಂ ನಿಕ್ಷೇಪ ಹೊಂದಿರುವ ಪರಮಾಣು ಘಟಕ ನಂಟಾಜ್ ಮೇಲೆ ಇಸ್ರೇಲ್ ಬಹು ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಪರಮಾಣು ವಿಕಿರಣ ಸೋರಿಕೆಯನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಅಂತಾರಾಷ್ಟ್ರೀಯ ಪರಮಾಣು ಏಜೆನ್ಸಿ AIEA ಆತಂಕವನ್ನು ವ್ಯಕ್ತಪಡಿಸಿದೆ. ಖಮೇನಿ ಪತ್ನಿ ಕೂಡ ಇರಾನ್ನ 2 ಗುಪ್ತಚರ ಅಧಿಕಾರಿಗಳನ್ನು ಉಡೀಸ್ ಮಾಡಿದ್ದಾರೆ. ಹೆಜ್ಬುಲ್ಲಾ ಉಗ್ರರ ದಾಳಿಗೆ ಇಸ್ರೇಲ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇನ್ನು ಬೆನ್ನಲ್ಲೇ ಲೆಬನಾನ್ನ ರಾಜಧಾನಿ ಬೈರೂತ್ ಹಾಗೂ ದಕ್ಷಿಣ ಲೆಬನಾನ್ನ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದ್ದು ಹೆಜ್ಬುಲ್ಲಾ ಮುಖ್ಯಸ್ಥ ಮೊಹಮ್ಮದ್ ರಾಡ್ ಸೇರಿದಂತೆ 38 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇನ್ನೊಂದು ಕಡೆ ಇರಾನ್ ಮಧ್ಯಂತರ ಸುಪ್ರೀಂ ನಾಯಕನನ್ನ ವೈಮಾನಿಕ ದಾಳಿಯಲ್ಲಿ ಹತ್ಯೆ ಮಾಡಿರುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಸರ್, ಇರಾನ್ನ ಮಧ್ಯಂತರ ನಾಯಕ ಅಲಿ ರೇಜಾ ರಾಫಿನ ತಂದಿದ್ದಾರೆ. ಅಫ್ಕೋರ್ಸ್ ಇಟ್ ಮೈಟ್ ಚೇಂಜ್ ಆಲ್ಸೋ, ಅದನ್ನು ಚೇಂಜ್ ಆಗ್ಬೋದು ಆಮೇಲೆ, ಬಿಕಾಸ್ ಅಲ್ಲಿ ಖಮೇನಿ ಮಗನನ್ನೇ ತರ್ತಾರೆ ಅದಕ್ಕೆ ಅಂತ ಇನ್ನೊಂದು ಕಡೆಯಿಂದ ಸುದ್ದಿ ಇದೆ. ಅದೇನಾರಾಗಲಿ, ಅವನು ಸತ್ತಿದಾನೋ ಇಲ್ವೋ ನಮಗೆ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ, ದಟ್ಸ್ ಓಕೆ. ಇದು ಮುಂದುವರಿದಿರುವಂಥದ್ದು. ಬಟ್ IAEA ಗಲಾಟೆ ಇವಾಗ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದೇನೋ ವಿಕಿರಣ ಸೋರ್ತಾ ಇದೆ ಗಿರ್ತಾ ಇದೆ ಅಂದರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಎ ಡಿಫರೆಂಟ್ ಟರ್ನ್. ಆಗ ಅಲ್ಟಿಮೇಟ್ಲಿ ಯಾರು ಒಬ್ಬರು ಆರ್ಮಿ ಎಂಟ್ರಿ ಕೊಡಬೇಕಾಗಿ ಬರುತ್ತೆ. ಈ ಯುದ್ಧ ಇನ್ನೊಂದು ರೂಪದಲ್ಲೂ ಸ್ವಲ್ಪ ಬೇಗ ಮುಗಿಬಹುದೇನೋ ಅನಿಸುತ್ತೆ. ಅದೇನೆಂದರೆ ಯಾವುದಾದ್ರೂ ಈಗ ಅಮೇರಿಕಾ ಇಫ್ ಇಟ್ ಕ್ಯಾನ್ ಕಮಿಟ್ ಇಟ್ಸ್ ಬೂಟ್ಸ್ ಅಂದರೆ ತನ್ನ ಸೈನಿಕರನ್ನು ಇರಾನ್ ಒಳಕ್ಕೆ ನುಗ್ಗಿಸುವುದಾದರೆ, ಅಥವಾ ಯಾವುದೇ ದೇಶಗಳು GCC ಕಂಟ್ರಿಗಳು, ಸೌದಿ ಇರಬಹುದು ಅಥವಾ ಕುವೈಟ್ ಇರಬಹುದು ಅಥವಾ ಕತಾರ್ ಇರಬಹುದು, ಇವರಲ್ಲಿ ನುಗ್ಗಿಸ್ತೀವಿ ಅನ್ನೋದೇ ಆದರೆ ಯುದ್ಧ ಆಗಲೂ ಬೇಗ ಮುಗಿಯೋ ಚಾನ್ಸಸ್ ಇದೆ, ಹೇಳಲಿಕ್ಕೆ ಬರಲ್ಲ. ಹಾಗಿದ್ರೆ ಯುದ್ಧ ಎಳೀಬೋದಾ ಅಂದರೆ ಎಳೀಬಹುದು. ಇರಾನ್ ಕೈಯಲ್ಲಿ ಸಾವಿರ ಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆಯೋ ಈ ಮಿಸೈಲ್ಗಳು ಮತ್ತು ಅದನ್ನು ಎಷ್ಟು ಉಳಿಸ್ಕೊಳ್ಳೋಕ್ಕಾಗತ್ತೆ ಈ ದಾಳಿ ಮಧ್ಯದಲ್ಲಿ ಅದು ಅನ್ನೋದ್ರ ಮೇಲೆ ಯುದ್ಧ ದೀರ್ಘಕಾಲ ಹೋಗಬಹುದು ಅಂತ ಕಾಣುತ್ತೆ ಒಂದು ಕಡೆ. ಮಗದೊಂದು ಕಡೆ ಇರಾನ್ನ ಮರಿಗಳಿವೆ ಅಲ್ಲಲ್ಲಿ, ಲೈಕ್ ಹಿಜ್ಬುಲ್ಲಾ, ಹಮಾಸ್, ಹೂತೀಸ್ ಮತ್ತು ಇರಾಕ್ನಲ್ಲಿರುವ ಮಿಲಿಷಿಯಾ ಇವರೆಲ್ಲ ಇದ್ದಾರೆ. ಈ ಗ್ರೂಪ್ಗಳು ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಎಳೀಬಹುದು ಯುದ್ಧ ಅಂತ ಕಾಣುತ್ತೆ. ಆಲ್ ರೈಟ್. ಇನ್ನು ಪರ್ಷಿಯನ್ ಕೊಲ್ಲಿನಲ್ಲಿರುವ ಸೌದಿ ಅರೇಬಿಯಾದ ಆರಾಮ್ಕೋ ಕಂಪನಿಗೆ ಸೇರಿದ ರಾಸ್ತುನಾರದಲ್ಲಿರುವಂಥ ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅದು. ಸುಮಾರು 5.5 ಲಕ್ಷ ಬ್ಯಾರಲ್ ಪರ್ ಡೇ, BPD, ಬ್ಯಾರಲ್ ಈಸ್ ಬ್ಯಾರಲ್, ರೆಗ್ಯುಲರ್ ಬ್ಯಾರಲ್ಗಳು ಪರ್ ಡೇ, ಅಷ್ಟನ್ನು ಅದು ಸಂಸ್ಕರಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ಪಶ್ಚಿಮ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದ ಸಂಸ್ಕರಣಾ ಕೇಂದ್ರ ಅದು. ಅದರ ಮೇಲೆ ಡ್ರೋನ್ ಬಂದಿದೆ ಸೌದಿ ಅರೇಬಿಯಾನಲ್ಲಿ, ಅವರು ಅದನ್ನು ಇಂಟರ್ಸೆಪ್ಟ್ ಮಾಡಿ ಹೊಡೆದಿದ್ದಾರೆ. ಬಟ್ ಅದರ ಪ್ರೊಜೆಕ್ಟೈಲ್ಸ್ ಅಂದರೆ ಪಾರ್ಟ್ಗಳು ಬೀಳೋವಾಗ ಯಾವುದೋ ಒಂದು ಕಾರ್ನರಲ್ಲಿ ಎಲ್ಲ ಬಿದ್ದುಬಿಟ್ಟು ಅದು ಒಂದಷ್ಟು ಬೆಂಕಿ ಎತ್ಕೊಂಡಿತ್ತು. ಬಟ್ ಈಗ ಆರಿಸಿದ್ದಾರೆ, ಬಟ್ ಅಲ್ಲಿ ಸಂಸ್ಕರಣೆಯನ್ನು ಬಂದ್ ಮಾಡಿದ್ದಾರೆ. ಬಟ್ ಬಂದ್ ಮಾಡಿರೋದ್ರಿಂದ ಬೆಲೆ ದರ ಏರುತ್ತೆ ವಿಶ್ವಾದ್ಯಂತ ಅಂತ ಹೇಳ್ತಿದ್ದಾರೆ. ಹಾಗೇನಿಲ್ಲ, ಇದು ಬಂದ್ ಆಗದೆ ಇದ್ದಿದ್ರೂ ಏರ್ತಾ ಇತ್ತು ಅಂತ ಅನಿಸುತ್ತೆ. 2 ಕಾರಣಕ್ಕೆ ಬೆಲೆ ಏರಲೇಬೇಕಾಗಿ ಬರಬಹುದು ಅಂತ ಕಾಣಿಸ್ತಾ ಇದೆ. ಒಂದು ಕಡೆ ವೆನಿಜುವೆಲನ್ ಆಯಿಲನ್ನು ತೆಗೆದುಕೊಳ್ಳೋದಕ್ಕೆ ಪೂರ್ಣ ಪ್ರಮಾಣದ ತಯಾರಿಯನ್ನು ಬಹುದೇಶಗಳು ಮಾಡ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಚೈನಾ 55% ಅಷ್ಟು ಆಯಿಲ್ ಮೂವ್ ಆಗ್ತಿರೋದೆ ನಾನು ನಿಮ್ಗಾಗಲೇ ತೋರಿಸಿದ್ನಲ್ಲ, ಆರ್ಕ್ ಥರ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ, ಅಲ್ಲಿಂದನೇ ಮೂವ್ ಆಗ್ತಾ ಇರೋದು. ಅದಕ್ಕೆ ನಮಗೊಂದು 40% ಮೂವ್ ಆಗ್ತಾ ಇದೆ ಅಲ್ಲಿಂದ, 35 to 45% ಲೆವೆಲ್ಸಲ್ಲೆಲ್ಲ ಮೂವ್ ಆಗ್ತಾ ಇದೆ ನಮಗೂ. ಇದು ಬಂದಾದರೆ, ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಂದಾದರೆ
ಆಗ ನಮ್ಮಿಬ್ಬರಿಗೂ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುತ್ತೆ, ನಮ್ಮಿಬ್ಬರಿಗೂ, ಭಾರತಕ್ಕೂ ಬೀಳುತ್ತೆ, ಚೈನಾಗೂ ಬೀಳುತ್ತೆ. ಆಗ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ, ಬಿಕಾಸ್ ನಾವು ಬೇರೆ ಕಡೆಯಿಂದ ತರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಒಂದದು ಬೆಲೆ ಏರಿಕೆಗೆ. ಎರಡನೇದು ಬೆಲೆ ಏರಿಕೆಗೆ ದಾರಿ ಆಗೇ ಆಗತ್ತೆ ಅನ್ನೋಕ್ಕೆ ಈಗ ಆಗಿದೆ ಒಂದು ಸ್ವಲ್ಪ. ಸುಮಾರು ಈಗ ಆಗಿರೋದು ಸಿಂಗಲ್ ಡಿಜಿಟಲ್ 7%, 8%, 10%, 12% ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಜಾಸ್ತಿ ಆಗ್ಬೋದು ಅಂತಿದ್ದಾರೆ. ಹಾಗೆ ಅಲ್ಟಿಮೇಟ್ಲಿ ಬ್ಯಾರಲ್ಗೆ ಬ್ರೆಂಟ್ ಆಲ್ಮೋಸ್ಟ್ ಒಂದು $108 ರಿಂದ $110 ಹೋಗಬಹುದು ಅಂತ ಹೇಳ್ತಿದ್ದಾರೆ. ವಿಚ್ ಮೀನ್ಸ್ ಭಾರತ ಒಳಗಡೆ ಇರುವ ನಾವು ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಗಳನ್ನು ಹೆಚ್ಚಿಗೆ ಕೊಡೋದಕ್ಕೆ ತಯಾರಿ ಮಾಡ್ಕೋಬೇಕಾಗಿ ಬರುತ್ತೆ. ತಕ್ಷಣಕ್ಕೆ ಅಲ್ಲದೇ ಇರಬಹುದು, ಬಿಕಾಸ್ ನಮ್ಮ ಹತ್ರ ಒಂದು 6 ತಿಂಗಳು 5.5 ತಿಂಗಳು ಅದೆಷ್ಟಕ್ಕೋ ಇರೋಷ್ಟು ಕಚ್ಚಾ ತೈಲವನ್ನು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಹಾಗಾಗಿ ಅದನ್ನು ಮಾಡೂ ಇದ್ದಾರೆ, ತುಂಬಿಟ್ಟಿದ್ದಾರೆ. ಭೂಮಿ ಒಳಗಡೆಯಲ್ಲಿರುವ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ತುಂಬಿಟ್ಟಿದ್ದಾರೆ. ಅದನ್ನು ತೆಗಿತಾರೆ ಹೊರಕ್ಕೆ ರಿಸರ್ವ್ಸನ್ನು. ಬಟ್ ದೀರ್ಘಕಾಲಕ್ಕೆ ಹೋಗ್ಬಿಟ್ರೆ ಯುದ್ಧ, ನಾವು ಹೆಚ್ಚಿನ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಕೊಡಬೇಕಾಗಿ ಬರುತ್ತೆ. ನಮಗೆ ಬಹುದೊಡ್ಡ ಸಮಸ್ಯೆ ಆಗೋದು ಬಹುಶಃ ಅಂತ ಕಾಣೋದು ನನಗೆ, ವಿ ಮೈಟ್ ಫೇಸ್ ಟ್ರಬಲ್ ಇನ್ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸಲ್ಲಿ, LNGನಲ್ಲಿ ಸಮಸ್ಯೆ ಅನುಭವಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ನ್ಯಾಚುರಲ್ ಗ್ಯಾಸು ಮತ್ತು LNG ಎರಡೂ ನಮಗೆ ಲಾರ್ಜ್ಲಿ ಬರ್ತಾ ಇದ್ದಿದ್ದು ಖತರ್ರಿಂದ. ಖತರ್ ಪ್ರಪಂಚದ ಅತಿ ದೊಡ್ಡ ಪ್ರೊಡ್ಯೂಸರು, ಅಲ್ಲಿಂದ ಬರ್ತಾ ಇತ್ತು. ಹಾಗಾಗಿ ನಮ್ಗೆ ಅದು ಹೊಡೆತ ಕೊಡಬಹುದು ಅಂತ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಏನಾಗತ್ತೆ ಅಂತ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ ಏನು ಬೇಕಾದ್ರೂ ಆಗಬಹುದು ಅಂತಿದ್ದಾರೆ. ಈ ಮಧ್ಯೆ ಹಲವಾರು ಹಡಗುಗಳ ಮಾಲೀಕರು, ಮ್ಯಾರಿಸೆಕ್ಕು ಈ ಥರ ಹಲವಾರು ಜನ ಇದ್ದಾರೆ, ಎವರ್ಗ್ರೀನು ಈ ಥರದವ್ರು ಇದ್ದಾರೆ, ಅವರೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಾವಲ್ಲಿ ಹಾರ್ಮುಸ್ ಕಡೆಯಿಂದ ಹೋಗೋದೇ ಇಲ್ಲ, ನಮಗೆ ಅದರ ಸವಾಸನೆ ಬೇಡಪ್ಪ ಅಂತಂದ್ಬಿಟ್ಟು ಅವರೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆ ಆಯಿಲಿನ ವ್ಯಾಪಾರಕ್ಕೂ, ಮಗದೊಂದು ಕಡೆ ಇತರೆ ಉತ್ಪನ್ನಗಳನ್ನು ಇಲ್ಲಿಗೆ ತರ್ತಾ ಇದ್ದಿದ್ದು ಅಥವಾ ಹೊರಕ್ಕೆ ಕಳಿಸ್ತಾ ಇದ್ದಿದ್ದು ಎರಡಕ್ಕೂ ಹೊಡೆತ ಬೀಳುತ್ತೆ ನಮ್ಮಗಳಿಗೆ. ಕಾರಣ ಫಾರ್ ಎಕ್ಸಾಂಪಲ್ ಭಾರತಕ್ಕೆ ತಗೊಳ್ಳಿ, ತೈಲದ ಜೊತೆಗೆ ಬೇರೆ ಬರೋದು ಏನಾದ್ರು ಇರಲಿ, ನಾವು ಕಳಿಸ್ತಾ ಇದ್ದಿದ್ದು ಇರಾನ್ ಇಟ್ಸೆಲ್ಫ್, ಅಂದರೆ ಇರಾನ್ನೇ ನಮಗೆ ಒನ್ ಆಫ್ ದಿ ಅತಿ ದೊಡ್ಡ ರೈಸ್ ಇಂಪೋರ್ಟರ್, ಅಕ್ಕಿಯನ್ನು ಆಮದು ಮಾಡಿಕೊಳ್ತಾ ಇದ್ದಂತಹ ದೇಶ. ಹಾಗಾಗಿ ಅಲ್ಲೇನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಭಾರತದ ಮೇಲೆ ತೀವ್ರ ಪರಿಣಾಮ ಬೀರಬಹುದು, ಎಲ್ಲ ಕ್ಷೇತ್ರಗಳ ಮೇಲೆ ಅಲ್ಲದಿದ್ದರೆ ಬೀಳದೇ ಇರಬಹುದು. ರಷ್ಯಾದಿಂದ ಭಾರತ ಈಗ ಸದ್ಯಕ್ಕೆ ಸುಮಾರು ಒಂದು 30% ಅಷ್ಟು ಆಯಿಲನ್ನು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಕಡಿಮೆ ಆಗಿದೆ, ಇದು ಹಳೆ ಫಿಗರ್ ಇದ್ದಂಗಿದೆ. ಬಿಕಾಸ್ ನಾವು ಅದಕ್ಕಿಂತ ಕೆಳಗಡೆ ಹೊಟ್ಟೋಗಿದ್ದೀವಿ ಅಂತ ಕಾಣುತ್ತೆ, ಅಮೇರಿಕದ ಗಲಾಟೆ ಆಗಿ, ಒತ್ತಡ ಆಗಿ, ಪಚೀತಿಯಾಗಿ. ಬಟ್ ರಷ್ಯಾ ಈಗಾಗಲೇ 10% ರೈಸ್ ಮಾಡಿದೆಯಂತೆ ತನ್ನ ಬೆಲೆಯನ್ನು. ಇಟ್ಸ್ ಆಲ್ ರೈಟ್, ರಷ್ಯಾ 10% ಅಲ್ಲ 76% ಬೇಕಾದ್ರೂ ಮಾಡ್ಕೋಬೋದು. ತೊಗೊಳ್ಳೋರು ಯಾರು ಅನ್ನೋ ಕ್ವಶನ್ ಇರಬೇಕು. ಅಲ್ಟಿಮೇಟ್ಲಿ ರಷ್ಯಾ ವಿಲ್ ಸಪ್ಲೈ ಟು ಚೈನಾ 100%. ಯಾವ ಅನುಮಾನವೂ ಇಲ್ಲ. ಅಮೇರಿಕನ್ಸ್ ಆಗೇನು ಬುರುಡೆ ಬಿಡ್ತಾರೆ ಗೊತ್ತಿಲ್ಲ. ನಮಗೆ ಮಾತ್ರ ರಷ್ಯಾ ಆಯಿಲ್ ತೊಗೋಬಾರ್ದು ಅಂತಾರೆ, ಆಮೇಲೆ ಚೈನಾಗೆ ಏನು ಮಾಡ್ತಾರೆ ಅಂತ ಐಡಿಯಾ ಇಲ್ಲ. ಅಮೇರಿಕಾಯಿಂದ ನಾವು ಒಂದು 7-8% ತೊಗೋತಾ ಇದ್ದೀವಿ. ನಮಗೆ ಅದು ಟೂ ಕಾಸ್ಟ್ಲಿ, ಬಿಕಾಸ್ ಡಿಸ್ಟೆನ್ಸ್ ಕ್ವಶನ್ ಅದು. UAEಯಿಂದ ಒಂದು 11-12%, ಸೌದಿಯಿಂದ ಒಂದು 13-14%, ಇರಾಕಿಂದ ಒಂದು 17-18%, ಮತ್ತು ಇತರೆ ದೇಶಗಳು ಸ್ಮಾಲ್ ದೇಶಗಳ ಕಡೆಯಿಂದ ಐ ಥಿಂಕ್ 2-3% ಅಷ್ಟು ವೆನೆಜುವೆಲಾಯಿಂದನೂ ತೊಗೋತಾ ಇದ್ದೀವಿ. ಇಲ್ಲಿಂದೆಲ್ಲ ನಾವು ಆಯಿಲನ್ನು ಖರೀದಿ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಭಾರತದ ಮೇಲೆ ತೀವ್ರತರನಾದಂಥ ಪರಿಣಾಮಗಳು ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಬೀಳೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಭಾರತದ ಮೇಲೆ ಆಂತರಿಕವಾಗಿ ಶಿಯಾ ಮುಸ್ಲಿಮರ ಪ್ರತಿಭಟನೆ ಯಾವ ರೂಪ ಸ್ವರೂಪವನ್ನು ಪಡೆಯುತ್ತೆ ಅಥವಾ ಅದನ್ನು ಹೇಗೆ ನಾವು ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ, ನಮ್ಮ ಆಂತರಿಕ ಸುರಕ್ಷತೆ ವಿಚಾರದಲ್ಲಿ ಅಥವಾ ಆಂತರಿಕ ಸಂಘರ್ಷದ ವಿಚಾರದಲ್ಲಿ ಪರಿಣಾಮವನ್ನು ಬೀರಬಹುದು. ಮಗದೊಂದು ಕಡೆ ವಾಣಿಜ್ಯದ ಜೊತೆಗೆ, ಆಯಿಲ್ ಜೊತೆಗೆ ಇತರೆ ಉತ್ಪನ್ನಗಳ ಮೇಲೆ ಪರಿಣಾಮವನ್ನು ಬೀರಬಹುದು. ಮೂರನೇ ಕಡೆ ಭಾರತದ ಒಟ್ಟಾರೆ ರಕ್ಷಣೆ, ಹೊರಗಡೆಯಿಂದ ಬರುವ ವೈರಿಗಳ ರಕ್ಷಣೆ ವಿಚಾರದಲ್ಲಿ ಭಾರತ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅನಿಸುತ್ತೆ. ಅತ್ತ ದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿಗೆ ನಿಧಾನಕ್ಕೆ ಹೋಗಿ ಲಾಕ್ ಆಗ್ತೀವಾ ಅನ್ನೋ ಒಂದು ಭಯ ಇದ್ದಂಗಿದೆ. ಅದನ್ನು ಆಮೇಲೆ ನೋಡೋಣ. ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಸಾಧ್ಯ ಆದರೆ ಭಾರತ ಅಂತಹ ಸಂದಿಗ್ಧ ಸ್ಥಿತಿಗೆ ಹೇಗೆ ಸಿಕ್ಕಾಕೋಬೋದು ಅನ್ನೋದನ್ನು ನೋಡೋಣ.